60% ರೈತರು, ಅದರಲ್ಲಿ ಮುಕ್ಕಾಲು ಭಾಗ ಸಣ್ಣ ಹಿಡುವಳಿದಾರರಿದ್ದಾರೆ. ಅವರು ಸರ್ಕಾರ ಕೊಡ್ತಕ್ಕಂತ ಗೊಬ್ಬರವನ್ನ ಕಾಯ್ಕೊಂಡು ತಮ್ಮ ಜೀವನವನ್ನ ವರ್ಷ ಪೂರ್ತಿ ಖರ್ಚನ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಬದುಕಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ರೈತರು ಈ ಸರ್ಕಾರವನ್ನು ನಂಬಿ ಯಾವ ಸ್ಥಿತಿ ತಲುಪಿದ್ದಾರೆ ಅಂತಂದ್ರೆ ಮಣ್ಣು ತಿಂತಕ್ಕಂಥ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ನಾವು ಕತ್ತೆ ಇಟ್ಕೊಂಡು ಯಾಕೆ ಹೋರಾಟ ಮಾಡ್ತಿದ್ವಿ ಅಂತಂದ್ರೆ ಆ ಕತ್ತೆಗೆ ನಿಯತ್ತಾರಿದೆ, ಬದ್ಧತನರಿದೆ. ನನಗೆ ಯಾರು ಅನ್ನ ಹಾಕಿ ಸಾಕಿರ್ತಾನೆ ಅವನಿಗೆ ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಬದ್ಧತೆ ಇದೆ. ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಬದ್ಧತೆ ಎಲ್ಲೂ ಕಾಣ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಚಾಳಿ ಕಟ್ಕೊಂಡಿದ್ದಾರೆ. ಕುಡಿನಾಡ್ದವರು ನೆಲ್ಡೊಂಕು ಅಂದ್ರಂತೆ. ಪ್ರತಿ ಒಂದಕ್ಕೂ ತನ್ನ ಅಸಮರ್ಥತೆಯನ್ನ ಸೂಚಿಸ್ಲಿಕ್ಕೋಸ್ಕರ ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ, ಕೇಂದ್ರಕ್ಕೆ ಮಾತಾಡಿದ್ದೀನಿ, ಕೇಂದ್ರಕ್ಕೆ ಬಾಲ್ ಹಾಕಿದ್ದೀನಿ. ಒಕ್ಕೂಟ ವ್ಯವಸ್ಥೆನ ಗೌರವಿಸ್ತಕ್ಕಂಥ ಕೇಂದ್ರ ಸರ್ಕಾರ ತಾಳ್ಮೆಯಿಂದ ಇದನ್ನೆಲ್ಲ ಸಹಿಸಿಕೊಂಡಿದೆ. ಅದನ್ನ ಕೇಂದ್ರ ಸರ್ಕಾರದ ವೀಕ್ನೆಸ್ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು. ತಾವು ಗಮನಿಸಿ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಣ್ಣ ಹಿಡುವಳಿದಾರರಿಗೆ ಗೊಬ್ಬರ ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಈ ಸರ್ಕಾರಗಳಿಗಿಲ್ಲ. ಯಾಕಂತಂದ್ರೆ ಮಳೆ ಬರುತ್ತೆ ಅಂತ ಮುಂದಿನ ಮುನ್ಸೂಚನೆನ ಹವಾಮಾನ ಇಲಾಖೆ ಕೊಟ್ಟಿತ್ತು. ಎಷ್ಟು ಜನ ಕಾಂಗ್ರೆಸ್ MLAಗಳು, ಎಷ್ಟು ಜನ ಉಸ್ತುವಾರಿ ಮಂತ್ರಿಗಳು, ಎಷ್ಟು ಜನ ಉಸ್ತುವಾರಿ ಕಾರ್ಯದರ್ಶಿಗಳು, ಎಷ್ಟು ಜನ ಜಿಲ್ಲಾಧಿಕಾರಿಗಳು, ಎಷ್ಟು ಜನ ಕೃಷಿ ಅಧಿಕಾರಿಗಳು ಹೋಗಿ ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಪ್ಲಾನಿಂಗ್ ನಾವು ನೋಡಿದ್ದಾರೆ. ಎಷ್ಟು ಗೊಬ್ಬರ ಬೇಕಾಗುತ್ತೆ ಅಂತ ವರದಿ ಕೊಟ್ಟಿದ್ದಾರೆ. ಎಷ್ಟು ರೈತರಿಗೆ ಸಮಸ್ಯೆ ಬರುತ್ತೆ ಅಂತಕ್ಕಂಥ ಸಾಮಾನ್ಯ ಜ್ಞಾನ ಈ ಅಧಿಕಾರಿಗಳಿಗಿಲ್ಲ, ಅವ್ರನ್ನ ನೋಡ್ಕೊಳ್ತಕ್ಕಂಥ ಈ ಕಾಂಗ್ರೆಸ್ MLAಗಳಿಗಿಲ್ಲ, ಉಸ್ತುವಾರಿ ಮಂತ್ರಿಗಳಿಗಿಲ್ಲ, ಕಾರ್ಯದರ್ಶಿಗಳಿಗಿಲ್ಲ. ಇವತ್ತಿನ ಸಮಸ್ಯೆಗೆ ಕಾರಣ ಏನಂತಂದ್ರೆ ಸಿದ್ದರಾಮಯ್ಯನವರ ಮತ್ತು ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ರಾಜಕೀಯವೇ ಇವತ್ತು ಮಣ್ತಿಕ್ಕಂತ ಕೆಲಸವನ್ನ ನಮ್ಮ ರೈತರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಿವಾನಂದ ಪಾಟೀಲ್ ಒಂದು ಸ್ಟೇಟ್ಮೆಂಟು, ಚಲುವರಾಯ ಸ್ವಾಮಿ ಒಂದು ಸ್ಟೇಟ್ಮೆಂಟು, ಸಂಬಂಧ ಇಲ್ಲದ ಪರಮೇಶ್ವರ ಇನ್ನೊಂದು ಸ್ಟೇಟ್ಮೆಂಟು, ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟು. ನಿಮಗೊಂದು ಅಂಕಿಅಂಶ ಹೇಳ್ತೀನಿ. ಅವ್ರು ಹೇಳಿದ ಪ್ರಕಾರ ಮುಂಗಾರಿನಲ್ಲಿ 84 ಲಕ್ಷ ಹೆಕ್ಟೇರ್ ಅಲ್ಲಿ ಬಿತ್ತನೆ ಬೀಜ ಮಾಡಬೇಕು ಅಂದ್ಕೊಂಡು ಒಂದು ವರದಿಯನ್ನು ತರಿಸ್ಕೊಂಡಿರ್ತಾರೆ. ಆದ್ರೆ ಮಾಡಿರ್ತಕ್ಕಂಥದ್ದು ಬರೀ 54 ಲಕ್ಷ ಹೆಕ್ಟೇರ್ ಮಾತ್ರ. ಎಲ್ಲಿಂದ ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ? ಒಂದು. ಎರಡನೇದು, ಹೋದ ಸರಿ ಕೊಟ್ಟಿರ್ತಕ್ಕಂಥ ಗೊಬ್ಬರದಲ್ಲಿ 3.5 ಲಕ್ಷ ಟನ್ ಅಷ್ಟು ಗೊಬ್ಬರ ದಾಸ್ತಾನಲ್ಲಿ ಬಿದ್ದಿದೆ. 5.5 ಲಕ್ಷ ಟನ್ ಅನ್ನ ಕೇಂದ್ರ ಸರ್ಕಾರ ಈ ಸರಿ ಕೊಟ್ಟಿದೆ. ಒಟ್ಟಾರೆ 8.5 ಲಕ್ಷ ಟನ್ ಅಷ್ಟು ಗೊಬ್ಬರ ನಮ್ಮ ಜೊತೆ ಇತ್ತು ಅಂತ ಇವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಂಗಾರಿಗೆ ಬೇಕಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ. ಆದ್ರೆ 1.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಗೊಬ್ಬರವನ್ನ ಗೋಡನ್ ಇಟ್ಕೊಂಡು ಕಾಳಸಂತೆಕೋರರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ರೈತರು ಈ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ನೇರ ಆರೋಪ ಮಾಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ನವೀನ್ ಅವರು ಸಾಕಷ್ಟು ವಿಚಾರಗಳನ್ನು ತಮಗೆ ತಿಳಿಸಿದ್ದಾರೆ. ನಾನು ಒಂದು ವಿಚಾರವನ್ನ ಇಲ್ಲಿ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಕಳೆದ 10 ವರ್ಷದಲ್ಲಿ ಕೂಡ ಮಳೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬರದಂತ ಮಳೆ ಈ ವರ್ಷ ಏಪ್ರಿಲ್ ಮೇನಲ್ಲಿ ವಿಶೇಷವಾಗಿ ಅಧಿಕ ಮಳೆಯಾಗಿ ಅತ್ಯಂತ ಉತ್ತಮ ರೀತಿಯಲ್ಲಿ ರೈತರು ಬಿತ್ತಿಗೆ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥದ್ದು. ಬಿತ್ತಿಗೆನೂ ಕೂಡ ಕೆಲವು ಭಾಗದಲ್ಲಿ ಮಾಡಿದ್ದಾರೆ. ಕಾರಣ ಈ ವರ್ಷ ಮಾನ್ಸೂನಿನ ಒಂದು ಏನು ರಾಜ್ಯದ ಒಂದು ವಿಚಾರವಾಗಿ ಪ್ರತಿ ವರ್ಷ ಏನು ಕೊಡ್ತಾರೆ ಪ್ರತಿ ತಿಂಗಳು, ಅದರಲ್ಲಿ ಇವತ್ತು ಉತ್ತಮ ಮಳೆ ಬರುತ್ತೆ ಅನ್ನೋ ಒಂದು ಭಾವನೆ ಮೇಲೆ ವರ್ಷದ ಅನ್ನವನ್ನು ಕಳ್ಕೊಳ್ಬೇಕಾಗ್ತದೆ. ಅಲ್ಲದೇನೆ ಈಗಾಗಲೇ ಬೇಸಾಯ ಮಾಡಿ ಬೀಜವನ್ನ ಬಿತ್ತಿ ಇವತ್ತು ಸಾಕಷ್ಟು ಖರ್ಚು ಮಾಡಿಕೊಂಡಿರ್ತಾರೆ. ಇನ್ನೇನು ಬಡ ಕೈಗೆ ಬರುತ್ತದಲ್ಲ ಸಂದರ್ಭದಲ್ಲಿ ಗೊಬ್ಬರದ ಕೊರತೆಯನ್ನ ಉಂಟು ಮಾಡಿ ಇವತ್ತು ಇದು ತಮ್ಮ ಕೈಯಾರೆ ಮಾಡಿದಂತ ಒಂದು ಅವ್ಯವಸ್ಥೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಗೊಬ್ಬರವನ್ನು ಸಾಕಷ್ಟು ಕೊಟ್ಟಿದೆ, ಅದನ್ನು ಸರಿಯಾಗಿ ವಿತರಣೆ ಮಾಡದೇನೆ ಇವತ್ತು ಹೊರ ರಾಜ್ಯಗಳಿಗೆ ಕಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಒಳ ಜಿಲ್ಲೆಗಳಿಗೆ ಇವತ್ತೇನಾಗಿದೆ, ಸಾಕಷ್ಟು ನೀರಾವರಿ ಇರುವಂತ ಜಿಲ್ಲೆಗಳಲ್ಲಿ ಬೆಳೆಯುವಂತ ಬೆಳೆಗಳು ಎಲ್ಲವೂ ವಾಣಿಜ್ಯ ಬೆಳೆಗಳಾಗಿದ್ದಾವೆ. ಏನಾದ್ರೂ ನಾವೇ ಊಟ ಮಾಡುವಂತ ಬೆಳೆಯನ್ನು ಬೆಳಿಬೇಕು ಅಂದ್ರೆ ಅದು ನಮ್ಮ ಬಯಲುಸೀಮೆಯಲ್ಲಿ ಮಾತ್ರ. ಇಂಥ ಒಂದು ಬಯಲುಸೀಮೆಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಗೊಬ್ಬರದ ಅವಶ್ಯಕತೆ ಇದೆ. ಇವತ್ತು ಸಾಕಷ್ಟು ಏನು ಗೋ ಹತ್ಯೆಯಿಂದ ಗೋವುಗಳು ಇಲ್ಲ, ಆ ಒಂದು ಏನು ಗ್ರಾಮೀಣ ಪ್ರದೇಶದಲ್ಲಿದ್ದಂತ ಸಗಣಿಯ ಗೊಬ್ಬರವೂ ಸಹ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ
ಇವತ್ತು ರಸಗೊಬ್ಬರವನ್ನು ಈ ಸರ್ಕಾರ ಈ ರೀತಿ ಮಾಡಿರೋದು ನಿಜವಾಗ್ಲೂ ರೈತರಿಗೆ ಒಂದು ಶಾಪ ಆಗಿದೆ. ಅವರ ಒಂದು ಸಂಕಷ್ಟವನ್ನ ಕೇವಲ ರಾಜಕೀಯವಾಗಿ ನೋಡ್ದೇನೆ ನಾವು ಮಾನವೀಯತೆಯಿಂದ, ಯಾಕಂದ್ರೆ ಅವರ ಬದುಕು, ಇವರು ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಕೊಟ್ಟಿದ್ದೀವಿ ಇನ್ನೇನು ಕೊಡೋದು ಬೇಡ ಅನ್ನೋ ಒಂದು ಭಾವನೆ ಅವ್ರದ್ದಾಗಿದೆ. ಗ್ಯಾರಂಟಿನೇ ಅವ್ರಿಗೆ ಹೊಟ್ಟೆ ತುಂಬುತ್ತೆ, ಅವರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ಇವತ್ತು ರಸಗೊಬ್ಬರವನ್ನು ಇಲ್ಲದಂತೆ ಮಾಡಿದರೆ ಖಂಡಿತ ಇದು ಖಂಡನೀಯ. ಇದನ್ನ ಪ್ರತಿಯೊಬ್ಬರು, ಕೇವಲ ಬಿಜೆಪಿಯವರಲ್ಲ, ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ ಪ್ರತಿಭಟಿಸಬೇಕು ರೈತ ಪರ. ಯಾಕೆಂದ್ರೆ ನಮಗೆ ಅನ್ನ ಕೊಡುವಂತ ಅನ್ನದಾತರು ರೈತರು. ಅಂತವರ ಸಂಕಷ್ಟಕ್ಕೆ ರಾಜಕೀಯವನ್ನು ಬಿಟ್ಟು ನಾವೆಲ್ಲರೂ ಸಹ ಅವರನ್ನು ಬೆಂಬಲಿಸಬೇಕು, ಅವರಿಗೆ ನಾವು ನ್ಯಾಯವನ್ನ ಒದಗಿಸಬೇಕು. ಈ ಸರ್ಕಾರದ ಕಣ್ಣನ್ನು ತೆರೆಸುವಂತ